ಬ್ರಿಗೇಡ್ ಬಿಟ್ಟು ಪಕ್ಷಕ್ಕೆ ಬನ್ನಿ ಅಂತ ಅಮಿತ್ ಶಾ ಅವರು ಕರೆದ್ರೂ ಸಹ ಹೋಗ್ಬೇಕೋ ಬೇಡವೋ ಅಂತ ನಿರ್ಧಾರ ಮಾಡಬೇಕಾದನು ನಾನು ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆ.ಎಸ್. ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಯಣ್ಣ ಬ್ರಿಗೇಡ್ ಸ್ಥಾಪನೆ ಮಾಡಿದಾಗ ಚೋಡ್ದೋ ಭಯ್ಯ ಅಂತ ಹೇಳಿದ್ರು. ಆಗ ಕೇಳುವ ಸ್ಥಿತಿಯಲ್ಲಿ ನಾನಿದ್ದೆ. ಆದರೆ ಈಗ ನಾನು ಯಾರ ಮಾತನ್ನು ಕೇಳೋದಿಲ್ಲ ಎನ್ನುವ ಮೂಲಕ ಕ್ರಾಂತಿವೀರ ಬ್ರಿಗೇಡ್ ಮುಖ್ಯ ಅನ್ನೋದನ್ನು ಅವರು ಒತ್ತಿ ಹೇಳಿದ್ದಾರೆ. ಫೆಬ್ರವರಿ 4ರಂದು ಬಸವನ ಬಾಗೇವಾಡಿಯಲ್ಲಿ ಈ ಬ್ರಿಗೇಡ್ ಉದ್ಘಾಟನೆ ಆಗುತ್ತೆ. ಈ ಹಿಂದೆ ಈಶ್ವರಪ್ಪನವರು ಒಂದು ಬ್ರಿಗೇಡ್ ಅನ್ನು ಸ್ಥಾಪನೆ ಮಾಡಿದರು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ರಾಯಣ್ಣ ಬ್ರಿಗೇಡ್ ಸ್ಥಾಪನೆ ಮಾಡಿದ್ದು ಕರ್ನಾಟಕದ ಹಲವು ಕಡೆ ಅವರು ಪ್ರವಾಸವನ್ನು ಮಾಡಿ ಸಂಘಟನೆಯ ಕೆಲಸವನ್ನು ಮಾಡಿದರು. ಆದರೆ ಬಿಜೆಪಿಯ SC/ST ಮೋರ್ಚಾ ಇರಬೇಕಾದ್ರೇ ಅಥವಾ BCM ಮೋರ್ಚಾ ಇರಬೇಕಾದ್ರೇ ಮತ್ತೊಂದು ಬ್ರಿಗೇಡ್ ಯಾಕೆ ಅಂತಕ್ಕಂಥ ಚರ್ಚೆ ಶುರುವಾಗಿತ್ತು. ಈಶ್ವರಪ್ಪನವರು ಮತ್ತೊಂದು ಪವರ್ ಸೆಂಟರ್ನ ಬಿಜೆಪಿಯಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರಾ ಅಂತಕ್ಕಂಥ ಚರ್ಚೆಯೂ ಸಹ ಆಗಿತ್ತು. ಆಗ ಈ ವಿಷಯದಲ್ಲಿ ಬಿಜೆಪಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿತ್ತು. ಈಶ್ವರಪ್ಪನವರೇ ಹೇಳಿದಾಗೆ ಆಗ ಅಮಿತ್ ಶಾ ಅವರು ಚೋಡ್ದೋ ಭಯ್ಯ ಅಂತ ಹೇಳಿದ್ರಂತೆ. ಅಂದರೆ ಬಿಟ್ಬಿಡಿ ಬ್ರಿಗೇಡ್ ಎಲ್ಲ ಯಾಕೆ, ಬಿಜೆಪಿಯ BCM ಘಟಕದ ಜವಾಬ್ದಾರಿನ ಕೊಡ್ತೀವಿ, ನೀವು ಅಲ್ಲೇ ಸಂಘಟನೆ ಮಾಡಿ, ಅದನ್ನೇ ಶಕ್ತಿಶಾಲಿಯನ್ನಾಗಿ ಮಾಡಿ ಅಂತ ಅವಾಗ ಹೇಳಿದ್ರಂತೆ. ಈಶ್ವರಪ್ಪನವ್ರು ಈಗ ಹೇಳ್ತಾ ಇರೋದೇನು ಅಂತಂದರೆ, ಆವಾಗ ನಾನು ಕೇಳೋ ಸ್ಥಿತಿಯಲ್ಲಿದ್ದೆ, ಅಂದರೆ BJPಯಲ್ಲಿದ್ದೆ, ಹೈಕಮಾಂಡ್ ಹೇಳ್ದಂಗೆ ಕೇಳಬೇಕಿತ್ತು ನಾನು ಅವಾಗ. ಆದರೆ ಈಗ ನಾನು ಯಾರು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ, ಬ್ರಿಗೇಡ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕ್ರಾಂತಿವೀರ ಬ್ರಿಗೇಡನ್ನು ಮಾಡ್ತೀವಿ ಅಂತ. ಕ್ರಾಂತಿವೀರ ಬ್ರಿಗೇಡ್ ಫೆಬ್ರವರಿ 4ನೇ ತಾರೀಕು ಬಸವನ ಬಾಗೇವಾಡಿಯಲ್ಲಿ ಉದ್ಘಾಟನೆ ಆಗುತ್ತೆ. ಹಾಗಾಗಿ ಮತ್ತೆ ಹಿಂದುಳಿದ ಸಮುದಾಯದ ಸಂಘಟನೆ ಇನ್ನಷ್ಟು ತೀವ್ರವಾಗಿ ಮಾಡಲಿಕ್ಕೆ ಈಶ್ವರಪ್ಪನವರು ಮುಂದಾಗಿದ್ದಾರೆ. ಈಗ BJPನಲ್ಲಿ ಅವರಿಲ್ಲ, ಹಾಗಾಗಿ ಅಮಿತ್ ಶಾ ಅವರೇನು ಅವರಿಗೆ ಮಾಡಿ ಬಿಡಿ ಅಂತ ಹೇಳಬೇಕಾಗಿಲ್ಲ. ಆದರೆ ಬ್ರಿಗೇಡ್ ಬಿಟ್ಟು ಏನಾದರೂ ಪಕ್ಷಕ್ಕೆ ಬನ್ನಿ ಅಂತ ಕರೆದ್ರೆ, ಈ ಕ್ರಾಂತಿವೀರ ಬ್ರಿಗೇಡ್ ಬೇಡ ಏನು ಬೇಡ BJPಗೆ ಬನ್ನಿ ಅಂತ ಕರೆದ್ರೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗಿದ್ದು ನಾನು ಅಂತ ಹೇಳಿ ಒಂದು ಸಂದೇಶವನ್ನು ಈಶ್ವರಪ್ಪನವರು BJP ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಲವು ನಿಲುವುಗಳೆಲ್ಲ ಹೇಗಿರುತ್ತೆ, ಯಾವ ಥರ ಇರುತ್ತೆ, ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ.